ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಜುಲೈ 26ರಿಂದ 33ನೇ ಆವೃತ್ತಿಯ ಒಲಿಂಪಿಕ್ಸ್ ಫ್ರಾನ್ಸ್ನಲ್ಲಿ ನಡೆಯಲಿದೆ. 16 ನಗರಗಳಲ್ಲಿ ಆಯೋಜಿಸಲಾಗಿರುವ ಕ್ರೀಡಾಕೂಟಕ್ಕೆ 1000ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. ಕ್ರೀಡೆಯಲ್ಲಿ ವಿಜಯಶಾಲಿಗಳಾದ ಸ್ಪರ್ಧಿಗಳಿಗೆ ನೀಡಲು ಸುಮಾರು 5,084 ಪದಕಗಳನ್ನು ತಯಾರಿಸಲಾಗಿದೆ. ಇದಕ್ಕಾಗಿ ಬರೋಬ್ಬರಿ 61,500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಹಾಗಿದ್ರೆ ಈ ಪದಕಗಳನ್ನ ಯಾವುದರಿಂದ ಮಾಡಲಾಗುತ್ತದೆ? ಇವು ನಿಜವಾಗಲೂ ಚಿನ್ನ ಹಾಗೂ ಬೆಳ್ಳಿ ಪದಕಗಳಾಗಿವೆಯಾ? ಹಾಗೆ ಈ ಬಾರಿ ಭಾರತದಿಂದ ಎಷ್ಟು ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ? ಕರ್ನಾಟಕದಿಂದ ಯಾರೆಲ್ಲ ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಶ್ವದ ಅತಿದೊಡ್ಡ ಕ್ರೀಡಾಕೂಟ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭಾರತ ಕೂಡ ಸಜ್ಜಾಗಿದೆ. ಜುಲೈ 26ರಿಂದ ಆರಂಭವಾಗುವ ಕ್ರೀಡಾ ಹಬ್ಬಕ್ಕೆ ದೇಶದ 117 ಕ್ರೀಡಾಪಟುಗಳ ಸೇನೆ ಸಿದ್ಧಗೊಂಡಿದೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ದಾಖಲೆಯ ಪದಕ ಗೆದ್ದಿದ್ದ ಭಾರತ ಈ ಬಾರಿ 2 ಅಂಕೆ ದಾಟಲು ಪಣ ತೊಟ್ಟಿದೆ. ಏಷ್ಯನ್ ಗೇಮ್ಸ್ನಲ್ಲಿ 100ಕ್ಕೂ ಅಧಿಕ ಪದಕ ಗೆದ್ದಿದ್ದ ಭಾರತ ಒಲಿಂಪಿಕ್ಸ್ನಲ್ಲೂ 10ಕ್ಕೂ ಅಧಿಕ ಪದಕ ಗೆಲ್ಲಬೇಕೆಂಬ ಧ್ಯೇಯದೊಂದಿಗೆ ಕಣಕ್ಕಿಳಿಯುತ್ತಿದೆ. ಈ ಬಾರಿ 117 ಕ್ರೀಡಾಪಟುಗಳು ಭಾರತವನ್ನ ಪ್ರತಿನಿಧಿಸುತ್ತಿದ್ದಾರೆ. ಅಂದಹಾಗೆ ಟೋಕಿಯೋ ಒಲಿಂಪಿಕ್ಸ್ಗೆ 121 ಕ್ರೀಡಾಪಟುಗಳು ಭಾಗಿಯಾಗಿದ್ದರು. 117 ಕ್ರೀಡಾಪಟುಗಳ ಪೈಕಿ 47 ಮಹಿಳೆಯರು ಮತ್ತು 70 ಪುರುಷ ಕ್ರೀಡಾಪಟುಗಳು ಕ್ರೀಡಾಕೂಟದ ಭಾಗಿಯಾಗಿದ್ದರು. 2016 ಮತ್ತು 2020ರ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದಿದ್ದ PV ಸಿಂಧು ಮತ್ತು ಶರತ್ ಕಮಲ್ ಈ ಬಾರಿ ಭಾರತದ ಧ್ವಜಾಧಾರಿಗಳಾಗಿದ್ದರು. ಭಾರತವನ್ನು ಪ್ರತಿನಿಧಿಸುವ 117 ಸದಸ್ಯರ ಪೈಕಿ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳು ಸಿಂಹಪಾಲು ಪಡೆದಿವೆ. ಉತ್ತರ ಭಾರತದ ಈ 2 ರಾಜ್ಯಗಳು ಒಟ್ಟು 42 ಸ್ಪರ್ಧಿಗಳನ್ನ ಕಳುಹಿಸಿಕೊಡುತ್ತಿವೆ. ಈ ಪೈಕಿ ಪಂಜಾಬ್ 18, ಅದರಲ್ಲಿ ಹಾಕಿ ಆಟಗಾರರೇ 10 ಮಂದಿ ಮತ್ತು ಹರಿಯಾಣ 24 ಕ್ರೀಡಾಪಟುಗಳನ್ನ ಕಳುಹಿಸಿಕೊಡುತ್ತಿದೆ. ಕರ್ನಾಟಕದಿಂದ ಪೂವಮ್ಮ MR ಅಥ್ಲೆಟಿಕ್ಸ್, ಅಶ್ವಿನಿ ಪೊನ್ನಪ್ಪ ಬ್ಯಾಡ್ಮಿಂಟನ್, ಅದಿತಿ ಅಶೋಕ್ ಗಾಲ್ಫ್, ಶ್ರೀಹರಿ ನಟರಾಜ್ ಈಜು, ದಿನಿಧಿ ದೇಸುಂಗು ಈಜು, ಅರ್ಚನಾ ಕಾಮತ್ ಟೇಬಲ್ ಟೆನ್ನಿಸ್, ರೋಹನ್ ಬೋಪಣ್ಣ ಟೆನ್ನಿಸ್, ನಿಶಾಂತ್ ದೇವ್ ಬಾಕ್ಸರ್, ಮಿಜೋ ಚಾಕೋ ಕುರಿನ್ ಅಥ್ಲೆಟಿಕ್ಸ್ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ತಿಳಿದಿರುವಂತೆ ಪ್ರತಿಯೊಂದು ಕ್ರೀಡೆಯಲ್ಲಿ ಗೆದ್ದ ಆಟಗಾರರು ಒಲಿಂಪಿಕ್ಸ್ ಪದಕಗಳನ್ನು ಪಡೆಯುತ್ತಾರೆ. ಪ್ರಥಮ ಸ್ಥಾನ ಪಡೆದವರಿಗೆ ಚಿನ್ನದ ಪದಕ, 2ನೇ ಸ್ಥಾನ ಪಡೆದವರಿಗೆ ಬೆಳ್ಳಿ ಹಾಗೂ 3ನೇ ಸ್ಥಾನ ಪಡೆದವರಿಗೆ ಕಂಚಿನ ಪದಕ ನೀಡಲಾಗುತ್ತದೆ. ಪ್ಯಾರಿಸ್ ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ಗಾಗಿ ಒಟ್ಟು 5,084 ಪದಕಗಳನ್ನು ಮಾಡಲಾಗಿದೆ. ಇದರಲ್ಲಿ ಪ್ರತಿ ಪದಕದ ದಪ್ಪವು 9.2 mm ಆಗಿದ್ದರೆ ಅದರ ಡಯಾಮೀಟರ್ 85 mm ಇರುತ್ತದೆ. ಚಿನ್ನದ ಪದಕ 529, ಬೆಳ್ಳಿ ಪದಕ 525 ಹಾಗೂ ಕಂಚಿನ ಪದಕ 455 ಗ್ರಾಂ ತೂಗುತ್ತದೆ. ಇನ್ನು ಈ ಪದಕಗಳ ತಯಾರಿಕೆಯ ಬಗ್ಗೆ ಹೇಳುವುದಾದರೆ, ಒಲಿಂಪಿಕ್ಸ್ನಲ್ಲಿ ನೀಡುವ ಚಿನ್ನದ ಪದಕದಲ್ಲಿ 92.5% ಬೆಳ್ಳಿ ಮತ್ತು 6 ಗ್ರಾಂ ಚಿನ್ನವಿರುತ್ತದೆ. ಬೆಳ್ಳಿಯ ಪದಕ 92.5% ಬೆಳ್ಳಿಯಿಂದ ತಯಾರಿಸಲ್ಪಟ್ಟಿರುತ್ತದೆ. ಕಂಚಿನ ಪದಕವು 97% ಕಾಪರ್ ಅಥವಾ ತಾಮ್ರ, 2.5% ಜಿಂಕ್ ಅಥವಾ ಸತ್ತು ಮತ್ತು 0.5% ಟಿನ್ ಅಥವಾ ತವರವನ್ನು ಹೊಂದಿರುತ್ತದೆ. ಹಾಗೆಯೇ ಪ್ರತಿಯೊಂದು ಪದಕದ ಬೆಲೆ ಬಗ್ಗೆ ಹೇಳುವುದಾದರೆ, ಪ್ರತಿ ಒಲಿಂಪಿಕ್ಸ್ ಪದಕದ ಬೆಲೆ ವಿಭಿನ್ನವಾಗಿರುತ್ತದೆ. ಅದರಂತೆ ಒಂದು ಚಿನ್ನದ ಪದಕದ ಬೆಲೆ 75 ಲಕ್ಷವಾಗಿದ್ದರೆ, ಉಳಿದಂತೆ ಬೆಳ್ಳಿ ಮತ್ತು ಕಂಚಿನ ಪದಕದ ಬೆಲೆ ಕ್ರಮವಾಗಿ 50 ಲಕ್ಷ ಮತ್ತು 30 ಲಕ್ಷ ಆಗಿರುತ್ತದೆ. ಅಂದಹಾಗೆ ಫ್ರೆಂಡ್ಸ್, ಭಾರತ 1900ರಿಂದ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುತ್ತಿದೆ. ಅಲ್ಲಿಂದ ಕಳೆದ ಒಲಿಂಪಿಕ್ಸ್ವರೆಗೆ 10 ಚಿನ್ನ, 9 ಬೆಳ್ಳಿ ಹಾಗೂ 16 ಕಂಚಿನ ಪದಕಗಳೊಂದಿಗೆ ಒಟ್ಟು 35 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಭಾರತ ಈ ಬಾರಿ ಹೆಚ್ಚಿನ ಸಾಧನೆ ಮಾಡಲಿ ಅಂತ ಆಶಿಸೋಣ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.